ನಮಸ್ಕಾರ ಸ್ನೇಹಿತರೆ, ಇಂದಿನಿಂದ 20 ದಿನ ಅದೃಷ್ಟದ ಬಾಗಿಲು ಓಪನ್. ಈ ರಾಶಿಗೆ ಬುಧನಿಂದ ಜಾಕ್ಪಾಟ್. ಹೌದು, ನವೆಂಬರ್ 10ರಿಂದ ನವೆಂಬರ್ 29ರವರೆಗೆ ಬುಧನ ಹಿಮ್ಮೆಟ್ಟುವಿಕೆ ಜೀವನದ ದಿಕ್ಕನ್ನು ಬದಲಾಯಿಸುತ್ತದೆ. ಈ ರಾಶಿಗೆ ಅದೃಷ್ಟ. ನವೆಂಬರ್ 10ರಿಂದ ನವೆಂಬರ್ 29, 2025ರವರೆಗೆ ಬುಧ ಗ್ರಹವು ವೃಶ್ಚಿಕ ರಾಶಿಯಲ್ಲಿ ಹಿಮ್ಮೆಟ್ಟುತ್ತದೆ. ಈ 20 ದಿನಗಳ ಅವಧಿಯು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಮಾತ್ರವಲ್ಲ, ಆತ್ಮಾವಲೋಕನ ಮತ್ತು ಮಾನಸಿಕ ಸ್ಪಷ್ಟತೆಗೆ ಅಪರೂಪದ ಅವಕಾಶವಾಗಿದೆ. ಈ ಸಮಯವು ರಾಶಿ ಚಕ್ರ ಚಿಹ್ನೆಯಲ್ಲಿ ದೊಡ್ಡ ಬದಲಾವಣೆಗಳನ್ನು ಸೂಚಿಸುತ್ತದೆ. ಆ ರಾಶಿಗಳು ಯಾವುವೆಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋವನ್ನು ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಮೊದಲನೆಯದಾಗಿ ಮಿಥುನ ರಾಶಿ. ಬುಧ ನಿಮ್ಮ ಆಳುವ ಗ್ರಹ. ಕೆಲಸದಲ್ಲಿ ಪರಿಹಾರ ಬೀರುತ್ತದೆ. ಹಳೆಯ ಇಮೇಲ್ಗಳು, ಮರೆತು ಹೋದ ಪ್ರಸ್ತಾಪಗಳು ಅಥವಾ ಅಪೂರ್ಣ ಒಪ್ಪಂದಗಳು ಮತ್ತೆ ಬರುತ್ತವೆ. ಬರಹಗಾರರು, ಶಿಕ್ಷಕರು, ಪತ್ರಕರ್ತರು ಅಥವಾ ಮಾಧ್ಯಮ ಸಂಬಂಧಿತ ಕೆಲಸದಲ್ಲಿ ತೊಡಗಿರುವವರಿಗೆ ಇದು ಸುವರ್ಣಾವಕಾಶವಾಗಿದೆ. ಎರಡನೆಯದಾಗಿ ಕನ್ಯಾ ರಾಶಿ. ಕನ್ಯಾ ರಾಶಿ ಬಗ್ಗೆ ಇದು ಆತ್ಮವಿಮರ್ಶೆಯ ಸಮಯವಾಗಿದೆ. ಹಿಂದಿನ ತಪ್ಪುಗಳು ಈಗ ಕಳೆಯಲು ಅವಕಾಶವನ್ನು ಒದಗಿಸುತ್ತವೆ. ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳೊಂದಿಗಿನ ತಪ್ಪು ತಿಳುವಳಿಕೆಗಳು ನಿವಾರಣೆಯಾಗುತ್ತವೆ ಮತ್ತು ಸ್ಥಗಿತಗೊಂಡ ಯೋಜನೆಗಳು ಹೊಸ ವೇಗವನ್ನು ಪಡೆಯುತ್ತವೆ. ವಿಶ್ಲೇಷಣಾತ್ಮಕ ಕೆಲಸ, ಸಂಯೋಜನೆ ಮತ್ತು ತಾಂತ್ರಿಕ ವೃತ್ತಿಗಳಲ್ಲಿ ತೊಡಗಿರುವವರಿಗೆ ಈ ಸಮಯ ಯಶಸ್ಸಿನ ಮೆಟ್ಟಿಲು. ಮೂರನೆಯದಾಗಿ ವೃಷಭ ರಾಶಿ. ಬುಧನ ಹಿಮ್ಮೆಟ್ಟುವಿಕೆಯು ನಿಮ್ಮ 7ನೇ ಮನೆಯಲ್ಲಿ ಸಕ್ರಿಯಗೊಳಿಸುತ್ತದೆ. ಇದು ಸಂಬಂಧಗಳು, ತಂಡದ ಕೆಲಸ ಮತ್ತು ಪಾಲುದಾರಿಕೆಗಳ ಕ್ಷೇತ್ರವಾಗಿದೆ. ಕಚೇರಿಯಲ್ಲಿ ನಿಮ್ಮೊಂದಿಗೆ ಭಿನ್ನಾಭಿಪ್ರಾಯ ಹೊಂದಿದ್ದವರು ಈಗ ನಿಮ್ಮ ಪಕ್ಕದಲ್ಲಿ ನಿಲ್ಲುತ್ತಾರೆ. ವ್ಯವಹಾರದಲ್ಲಿ ಸಿಲುಕಿಕೊಂಡ ಹಣ ಹಿಂತಿರುಗಬಹುದು ಮತ್ತು ಸ್ಥಗಿತಗೊಂಡ ಚರ್ಚೆಗಳು ಸಹ ಮುಂದುವರಿಯುತ್ತವೆ. ದುರಹಂಕಾರವಲ್ಲ, ಪರಮಾನುಭೂತಿ ಯಶಸ್ಸಿನ ಕೀಲಿಯಾಗಿದೆ. ನಾಲ್ಕನೆಯದಾಗಿ ವೃಶ್ಚಿಕ ರಾಶಿ. ಬುಧ ಗ್ರಹವು ಈಗ ನಿಮ್ಮ ಸ್ವಂತ ರಾಶಿಯಲ್ಲಿ ಹಿಮ್ಮುಖವಾಗಿದೆ. ಇದರರ್ಥ ಈಗ ಆಳವಾದ ಚಿಂತನೆ ಮತ್ತು ಆತ್ಮಾವಲೋಕನದ ಸಮಯವಾಗಿದೆ. ಕಾರ್ಪೊರೇಟ್ ಜಗತ್ತಿನಲ್ಲಿ ಕೆಲಸ ಮಾಡುವವರಿಗೆ ಇದು ತಂತ್ರಗಳನ್ನು ಹೊಂದಿಸುವ ಸಮಯವಾಗಿದೆ. ತಂಡ ಅಥವಾ ಸಂಬಂಧದಲ್ಲಿ ಗೊಂದಲ ಬಿದ್ದರೆ ಇದು ಈಗ ನಿವಾರಣೆಯಾಗುತ್ತದೆ. ಈ ಬುಧನು ನಿಮಗೆ ಕಲಿಸುತ್ತದೆ, ಮಾತನಾಡುವ ಮೊದಲು ಯೋಚಿಸಿ, ಯೋಚಿಸುವ ಮೊದಲು ಅನುಭವಿಸಿ. ಇನ್ನು 5ನೇದಾಗಿ ಮಕರ ರಾಶಿ. ಈ ಬುಧನ ಹಿಮ್ಮೆಟ್ಟುವಿಕೆ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಎತ್ತರವನ್ನು ತರಬಹುದು. ಅನೇಕ ಹಳೆಯ ಯೋಜನೆಗಳು ಅಥವಾ ಸಲ್ಲಿಸಲಾದ ಕೆಲಸಗಳು ಈಗ ಬಾಸ್ ಗಮನಕ್ಕೆ ಬರಬಹುದು. ಬಡ್ತಿ ಅಥವಾ ಉದ್ಯೋಗ ಬದಲಾವಣೆಗೆ ಇದು ಒಳ್ಳೆಯ ಸಮಯವಾಗಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ? ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.